ಪತಿ ತೀರಿಕೊಂಡ ಮೇಲೆ ಕಮಲ ತನ್ನ ಮಗಳು ಪ್ರಿಯಾ ಮತ್ತು ಅಳಿಯ ರಜತ್ ಇವರ ಬಳಿ ಇರತೊಡಗಿದರು. ಮಗಳು ಅಳಿಯ ಇಬ್ಬರೂ ಕೆಲಸಕ್ಕೆ ಹೋಗುವ ಕಾರಣ ಅವರ ಸಹಾಯಕ್ಕೂ ಆಗುತ್ತಿತ್ತು. ಅತ್ತೆ ಬಂದು ಇರತೊಡಗಿದ ಮೇಲೆ ಪ್ರಿಯಾ ಮತ್ತು ರಜತ್ಗೆ ಸ್ವಲ್ಪ ಸ್ವಾತಂತ್ರ್ಯ ಕಡಿಮೆಯಾದಂಗಾಯ್ತು. ಆದರೂ ಕಮಲಾಳ ಎದುರೇ ಹುಡುಗಾಟ ಮಾಡುತ್ತಿದ್ದರು. ಕಮಲಾಳಿಗೆ ಒಂದು ಥರವಾದ ಮುಜುಗರ, ಕುತೂಹಲದಿಂದ ನೋಡುತ್ತಿದ್ದರು. ಅವರಿಗೆ ಅದು ಮುದ ಕೊಡುತ್ತಿತ್ತು. ಮಗಳು ಅಳಿಯ ಮನೆಯಲ್ಲಿ ಆದಷ್ಟು ಕಡಿಮೆ ವಸ್ತ್ರ ಧರಿಸುತ್ತಿದ್ದರು. ಮಗಳು ಬರೀ ಚಿಕ್ಕ ಚಿಕ್ಕ ತೊಡೆ ತೋರಿಸುವಂತಹ ನೈಟಿ ಮತ್ತು ಅಳಿಯ ಬರ್ಮುಡಾ ರೀತಿಯ ಬಟ್ಟೆ ಧರಿಸುತ್ತಿದ್ದರು. ಅಳಿಯನ ರೋಮ ತುಂಬಿದ ಎದೆ ಮತ್ತು ತೊಡೆ, ಕಟ್ಟುಮಸ್ತಾದ ದೇಹ ನೋಡುವಾಗ ಕಮಲಾಳಿಗೆ ದೇಹವೆಲ್ಲ ಜುಮ್ಮೆನಿಸುತ್ತಿತ್ತು. ಮಗಳು ಹೇಗೆ ತುಂಬಿಕೊಂಡು ಇದ್ದಾಳೋ ಹಾಗೆ ಅಳಿಯನ ಮೈಕಟ್ಟು ಇನ್ನೂ ಚೆನ್ನಾಗಿದೆ. ರಾತ್ರಿ ಅವರ ಕೋಣೆಯಿಂದ ಕೇಳುವ ಮಂಚದ ಸದ್ದು, ಮುಲುಗುವಿಕೆ, ನರಳಾಟದಿಂದ ಕಮಲಾಗೆ ನಿದ್ರೆ ಬರುತ್ತಿರಲಿಲ್ಲ. ಅಳಿಯ ಮಗಳು ತಮ್ಮ ಆಟ ಮುಗಿಸಿ ಮಲಗುವಾಗ ತಾವೂ ಮಲಗುತ್ತಿದ್ದರು. ಕಮಲಾ ವಯಸ್ಸು 44 ಆದರೂ ಮೈಕೈ ತುಂಬಿಕೊಂಡಿರುವ ಹೆಣ್ಣು. ಸೀರೆ ಉಡುತ್ತಿದ್ದ ಕಮಲಾಗೆ ಸುಲಭವಾಗುತ್ತದೆ ಎಂದು ಮಗಳು ಪ್ರಿಯಾ ಚೂಡಿದಾರ್, ಲೆಗ್ಗಿನ್ಸ್ ತೊಡಿಸಿದ್ದಳು. ಸುಮಾರು 5 ಅಡಿ ಎತ್ತರದ ದೇಹ, ಉಬ್ಬಿದ ಎದೆ, ಸರಿಯಾಗಿ ದೇಹಕ್ಕೆ ಮನೆಕೆಲಸ ಇರುವ ಕಾರಣ ತೆಳುವಾದ ಸೊಂಟ, ಅಗಲವಾಗಿ ಹರಡಿಕೊಂಡು ಆಹ್ವಾನಿಸುವಂತಿರುವ 40 ರ ಡಿಕ್ಕಿಗಳು. ಒಬ್ಬಳೇ ಮಗಳನ್ನು ಹೆತ್ತಿರುವ ಕಾರಣ ಮತ್ತು ಪ್ರಿಯಾ ಮಗುವಿರುವಾಗ ಬರೀ 3 ತಿಂಗಳು ಎದೆ ಹಾಲು ಉಣ್ಣಿಸಿದ ಕಾರಣದಿಂದ ಕಮಲಾಳ ಎದೆ ದಪ್ಪ ಹಾಗೂ ಬಿಗಿಯಾಗಿತ್ತು. ಡಿಕ್ಕಿಗಳಂತೂ ಉಬ್ಬಿದ ಗಡಿಗೆಯಂತಿದ್ದ ಕಾರಣ ಅವಳನ್ನು ಬದಿಯಿಂದ ನಿಂತು ನೋಡಿದರೆ ಬಾತುಕೋಳಿಯನ್ನು ಕಂಡಂತಾಗುತ್ತಿತ್ತು. ಅತ್ತೆಯ ಡ್ರೆಸ್ಸಿನ ಬದಲಾವಣೆಯ ನಂತರ ಕೆಲವು ಬಾರಿ ಅಳಿಯ ಮತ್ತು ಅತ್ತೆಯ ಕಣ್ಣು ಬೆರೆತಿದ್ದವು. ಅವತ್ತು ಶನಿವಾರ. ರಜತ್ಗೆ ವಾರಕ್ಕೆ 5 ದಿನಗಳ ಕೆಲಸ ಅಷ್ಟೇ. 2 ದಿನ ರಜೆ ಇದ್ದ ಕಾರಣ ಮನೆಯಲ್ಲಿರುತ್ತಿದ್ದ. ಪ್ರಿಯಾಳಿಗೆ ವಾರಕ್ಕೆ 6 ದಿನಗಳ ಕೆಲಸ. ಅವತ್ತು ಮನೆಕೆಲಸದವಳು ರಜೆ ಮಾಡಿದ್ದಳು. ರಜತ್ ಬೆಳಿಗ್ಗೆ ಎದ್ದು ಟೀ ಕುಡಿದು ಪೇಪರ್ ಓದುತ್ತಾ ಕುಳಿತಿದ್ದ. ಅತ್ತೆ ಪೊರಕೆ ಹಿಡಿದುಕೊಂಡು ಕಸ ಗುಡಿಸಲು ಹೊರಟರು. ಅತ್ತೆ, ಬೇಡ, ಗುಡಿಸಬೇಡಿ. 1 ದಿನ ಗುಡಿಸದಿದ್ದರೆ ಪರವಾಗಿಲ್ಲ, ನೀವು ಯಾಕೆ ತೊಂದರೆ ತಗೋತೀರಾ ಎಂದ. ಇಲ್ಲ ಅಳಿಯಂದ್ರೆ, ಇಷ್ಟೇ ತಾನೆ, ಈ ಕೋಣೆ ಮಾತ್ರ ಕ್ಲೀನ್ ಮಾಡ್ತೀನಿ. ಎಷ್ಟಿದೆ ಎನ್ನುತ್ತಾ ಗುಡಿಸುತ್ತಿದ್ದರು. ಅತ್ತೆಯ ಬಳಿ ಮಾತಾಡಿ ಪುನಃ ಕಣ್ಣು ಪೇಪರ್ಗೆ ಹೋಗುವ ಮೊದಲು ರಜತ್ ದೃಷ್ಟಿಗೆ ಬಗ್ಗಿ ಗುಡಿಸುತ್ತಿದ್ದ ಅತ್ತೆಯ ಎದೆಯ ಕಲಶಗಳು ಕಂಡವು. ಓಹ್ ಮೈ ಗಾಡ್, ಏನಿದು? ಅಬ್ಬಾ! ಅಮೃತ ಶಿಲೆಯ ಕಲಶಗಳು ಅತ್ತೆಯ ಎದೆಯಿಂದ ಬಿಗಿಯಾಗಿ ನೇತಾಡುತ್ತಿವೆ. ತುದಿಯಲ್ಲಿ ಪಿಂಕ್ ಕಂದು ಮಿಶ್ರಿತ ತೊಟ್ಟು ಬೇರೆ. ಅದು ಎದೆಯ ಸೀಳೋ ಅಥವಾ ಪರ್ವತಗಳ ಕಣಿವೆಯೋ, ದೇವಸ್ಥಾನದ ಗಂಟೆಯೋ? ಅದನ್ನು ಹಾಗೆ ಹಸಿ ಹಸಿಯಾಗಿ ನೋಡಿ ರಜತ್ ಶಾಕಿಗೆ ಹೋದಂತಾಗಿದ್ದ. ಅವನಿಗೆ ತಿಳಿಯದೆ ಅವನ ದೊಣ್ಣೆ ನಾಯಕ ಬಿರುಸಾಗುತ್ತಿದ್ದ. ಅಳಿಯಂದ್ರೆ ಕಾಲು ಸ್ವಲ್ಪ ಎತ್ತುತ್ತೀರೋ ಏಕದು ಅತ್ತೆ ಕೇಳಿದಾಗಲೇ ಇವನು ವಾಸ್ತವಕ್ಕೆ ಬಂದಿದ್ದು. ತಡವರಿಸುತ್ತಾ ಕಾಲು ಮೇಲೆತ್ತಿ ಸೋಫಾದ ಮೇಲಿಟ್ಟ. ಬಗ್ಗಿ ಕೆಳಗುಡಿಸಿದ ಅತ್ತೆ ಈಗ ತಿರುಗಿ ಗುಡಿಸಿಕೊಂಡು ಮುಂದೆ ಹೋಗಲಾರಂಭಿಸಿದರು. ಓಮ್ಮ, ಈಗ ತುಂಬಿದ ಗಡಿಗೆಯ ದರ್ಶನ. ಬಾಗಿದ ಕಾರಣ ಡಿಕ್ಕಿ ಮೇಲೆ ಲೆಗ್ಗಿನ್ಸ್ ಎಲ್ಲವೂ ಟೈಟ್ ಆಗಿತ್ತು. ಆ ಶೇಪ್, ಆಕಾರ, ಬಣ್ಣ ಎಲ್ಲವೂ ರಜತ್ನ ಕಣ್ಣಿನ ಮುಂದೆ ಕುಣಿಯರಾರಂಭಿಸಿತು. ಎಂಜಲು ನುಂಗಿಕೊಂಡು ದಿಟ್ಟಿಸುತ್ತಿದ್ದ ಅಳಿಯ, ಅವನ ದೊಣ್ಣೆಯಂತೂ ಉದ್ದ, ದಪ್ಪ ಆಗಿ ಬಿರಿಯುತ್ತಿತ್ತು. ಬರ್ಮುಡದೊಳಗೆ ಟೆಂಟ್ನಂತಾಗಿತ್ತು. ಮುಜುಗರದಿಂದ ಅದರ ಮೇಲೆ ಪೇಪರ್ ಇಟ್ಟು ಓದಿದಂತೆ ನಟಿಸುತ್ತಿದ್ದ. ಆದರೆ ಅವನ ಕಣ್ಣೆಲ್ಲವೂ ಅತ್ತೆಯ ಅಗಲವಾದ ಗಡಿಗೆ ಡಿಕ್ಕಿಯ ಮೇಲಿತ್ತು. ರಜತ್ನ ದೊಣ್ಣೆ ಬಿಗಿಯಾಗಿ ಕೆಂಪು ತಲೆ ಹೊರ ಬಂದಿತ್ತು. ಸೊಂಟ ನೇರ ಮಾಡಿ ನಿಲ್ಲುವಾಗ ಟಾಪ್ ಡಿಕ್ಕಿಯ ಸೀಳಿನೊಳಗೆ ನುಗ್ಗಿ ಕಣಿವೆ ಮಾಡಿತ್ತು. ಸೀಳಿನೊಳಗೆ ಹೋದ ವಸ್ತ್ರ ಪುನಃ ಬಗ್ಗಿ ಗುಡಿಸುವಾಗ 2 ಗುಡ್ಡಗಳ ನಡುವೆ ಅರೆದುಕೊಳ್ಳುತ್ತಿತ್ತು. ತನ್ನ ದೊಣ್ಣೆ ಅದರ ನಡುವೆ ಹಾಕಿದರೆ ಕಬ್ಬಿನ ಹಾಲು ಮಾಡುವ ಯಂತ್ರಕ್ಕೆ ಕೊಟ್ಟ ಕಬ್ಬಿನ ಜಲ್ಲೆಯಂತಾದೀತು ಎಂದು ಮನಸ್ಸಿನಲ್ಲೇ ಸುಖವಾಗಿ ನರಳಿದ ರಜತ್. ಅತ್ತೆ ಒಂದೊಂದು ಹೆಜ್ಜೆ ಇಡುವಾಗಲೂ ಹಿಂದಿನ ಗುಡ್ಡಗಳು ಮೇಲೆ ಕೆಳಗೆ ಹೋಗಿ ಅಳಿಯನ ಜೀವ ಹಿಂಡುತ್ತಿದ್ದವು. ಗಂಡಸಿನ ಕೈ ಬೀಳದೆ ಅತ್ತೆಯ ಗುಡ್ಡಗಳ ಬೊಜ್ಜು ಬಿಗಿಯಾಗಿದ್ದವು. ನಂತರ ರಜತ್ಗೆ, ತಪ್ಪು ತಪ್ಪು, ನನ್ನ ಅತ್ತೆ ಅಮ್ಮನಿಗೆ ಸಮಾನ ಎಂದು ತಪ್ಪು ಭಾವನೆಯಿಂದ ತಲೆ ಕೆಳ ಹಾಕಿ ಪೇಪರ್ ಓದಲು ಶುರು ಮಾಡಿದ. ಆ ಹೊತ್ತಿಗೆ ಅತ್ತೆಗೆ ಲಿವಿಂಗ್ ಕೋಣೆ ಕ್ಲೀನ್ ಮಾಡಿಯಾಗಿತ್ತು. ಬೆವರು ಒರೆಸಿಕೊಂಡು ಅಡಿಗೆ ಕೋಣೆ ಹೊಕ್ಕರು. ಪೇಪರ್ ಓದಿಯಾದ ಮೇಲೆ ನೀರು ಕುಡಿಯಲೆಂದು ಅಡಿಗೆ ಕೋಣೆಗೆ ರಜತ್ ಹೋದ. ಅತ್ತೆ ಅಡಿಗೆ ಮಾಡುತ್ತಿದ್ದರು. ಬೆವರಿನಿಂದ ಟಾಪ್ ಮತ್ತು ಲೆಗ್ಗಿನ್ಸ್ ಅತ್ತೆಯ ಕೊಬ್ಬಿದ ದೇಹಕ್ಕೆ ಅಂಟಿಕೊಂಡಿತ್ತು. ತೆಳು ಬಟ್ಟೆಯಾದ ಕಾರಣ ಒಳಗಿಂದೆಲ್ಲ ಸರಿಯಾಗಿ ಗೋಚರಿಸುತ್ತಿತ್ತು. ಅಳಿಯಂದ್ರೆ, ಏನಾದ್ರೂ ಬೇಕಿತ್ತೆ, ಹೇಳಿದ್ರೆ ನಾನೇ ತರ್ತಿದ್ನಲ್ಲ ಸೊನ್ನೆದು ರಜತ್ನ ಬಾಡಿ ನೋಡುತ್ತಾ ಕೇಳಿದರು. ನೀರು ಬೇಕಾಗಿತ್ತು ಎನ್ನುತ್ತಾ ಅವರ ಬರೀ ಚೂಡಿದಾರ್ ಟಾಪಿನಲ್ಲಿ ಕವರ ಆಗಿರುವ ಕಳಶಗಳ ಮೇಲೆ ಕಣ್ಣು ಹಾಯಿಸುತ್ತಾ ಕೇಳಿದ. ಅಳಿಯನ ಕಣ್ಣು ಎಲ್ಲಿದೆ ಎಂದು ತಿಳಿದುಕೊಂಡ ಕಮಲ ನಾಚಿಕೊಂಡು ನೀರು ತೆಗೆದುಕೊಟ್ಟರು. ನೀರು ಕುಡಿಯುತ್ತಾ ಸ್ವಲ್ಪ ನೀರನ್ನು ತನ್ನ ಎದೆ ಹೊಟ್ಟೆ ಮೇಲೆ ಚೆಲ್ಲಿಕೊಂಡ ರಜತ್. ಅಯ್ಯಯ್ಯೋ, ಅಳಿಯಂದ್ರೆ ಎಲ್ಲ ಚೆಲ್ಲಿಕೊಂಡ್ರಿ,
ಎನ್ನುತ್ತಾ ಸಡನ್ ಆಗಿ ತನ್ನ ಕೈಯಲ್ಲಿದ್ದ ಟೆವೆಲ್ನಿಂದ ಅಳಿಯನ ಹತ್ತಿರ ಬಂದು ಅವನ ಎದೆ ಹೊಟ್ಟೆಯೆಲ್ಲ ಉಜ್ಜಿದರು ಕಮಲ. ಅಯ್ಯಯ್ಯೋ ಅತ್ತೆ, ಬೇಡ, ಪರ್ವಾಗಿಲ್ಲ ಎನ್ನುತ್ತಾ ಹತ್ತಿರ ಇರುವ ಅತ್ತೆಯ ಎದೆಯ ಸೀಳು ನೋಡುತ್ತಿದ್ದ. ರಜತ್ ಹಾಗೆಯೇ ಅತ್ತೆಯ ಸುತ್ತ ಕೈ ಹಾಕಿದ. ಅತ್ತೆ ತನ್ನ ತಲೆಯನ್ನು ಅಳಿಯನ ಎದೆಗಾನಿಸಿದರು. ತನ್ನ 2 ಕೈಗಳನ್ನು ಅತ್ತೆಯ ಗಜ ಡಿಕ್ಕಿಯ ಮೇಲೆ ಇಟ್ಟು ಅಪ್ಪಿಕೊಂಡ. ಅಳಿಯನ ದಪ್ಪದಾದ ಉದ್ದನೆ ದೊಣ್ಣೆ ಅತ್ತೆ ಕಮಲಾಳ ತೊಡೆಯ ನಡುವೆ ಒತ್ತುತ್ತಿತ್ತು. ಏನು ಮಾಡ್ತಾ ಇದ್ದೀರಿ ಅಳಿಯಂದ್ರೆ? ಬೇಡ ಎನ್ನುತ್ತಾ ಅತ್ತೆ ಕಮಲ ಅಳಿಯನ ಎದೆಯಲ್ಲೇ ಮುಖ ಹುದುಗಿಸಿದ್ದರು. ರಜತ್ ಅತ್ತೆಯ ಡಿಕ್ಕಿಯ ಮೇಲಿದ್ದ ಕೈಗಳಿಂದ ಮಾಂಸದ ಗುಡ್ಡೆಗಳನ್ನು ಹಿಚುಕಿ ಮೇಲೆತ್ತಿ ಅತ್ತೆಯ ಕೆನ್ನೆಗೆ ಮುತ್ತಿಕ್ಕಿದ. ಅತ್ತೆ ನಾಚಿ ಮುಖ ಕೆಳ ಹಾಕಿ ಅಳಿಯನ ರೋಮ ತುಂಬಿದ ಎದೆಗೆ ಮುತ್ತಿಕ್ಕಿದರು. ತನ್ನ ಚಕ್ಕೋತ ಗಾತ್ರದ ಕುಚಗಳನ್ನು ಅಳಿಯನ ದೇಹಕ್ಕೆ ಒತ್ತಿ ಕೈಗಳನ್ನು ಅವನ ಕುತ್ತಿಗೆಗೆ ಮಾಲೆಯಂತೆ ಹಾಕಿದರು. ಅಳಿಯನ ಗಡಸು ದೇಹ ತನ್ನ ಕೋಮಲ ಶರೀರವನ್ನು ಅಂಟಿಕೊಂಡು ಗುಪ್ತ ಜಾಗದಲ್ಲಿ ನೀರು ಬರುವಂತೆ ಮಾಡಿತ್ತು. ರಜತ್ ತನ್ನ ನಾಲಿಗೆಯನ್ನು ಅತ್ತೆಯ ಬಾಯಿಯೊಳ ತಳ್ಳಿ ಅವರ ರಸ ಹೀರುತ್ತಿದ್ದ. ಅತ್ತೆಯನ್ನು ತಿರುಗಿಸಿ ಅಲ್ಲಿಯೇ ಅಡಿಗೆ ಕೋಣೆಕಟ್ಟೆಗೆ ಅವರ ಡಿಕ್ಕಿ ಆನಿಸಿದ. ಅತ್ತೆಯ ಬಲಿತ ಶರೀರವನ್ನು ಬಿಗಿಯಾಗಿ ಅಪ್ಪಿ ಅವರ ಕುಚಗಳು ತನ್ನ ಎದೆಯಲ್ಲಿ ಅಪ್ಪಚ್ಚಿಯಾಗುವಂತೆ ಮಾಡಿ ಅವರ ತುಟಿ ಬಾಯಿಯಿಂದ ಮಧು ಹೀರುತ್ತಿದ್ದ. ದುಂಬಿಗೆ ಮಕರಂದ ಕೊಡುವ ಹೂವಿನಂತೆ ತನ್ನ ತುಟಿಗಳನ್ನು ಅಳಿಯನ ದಪ್ಪ ತುಟಿ ಬಾಯಿಗೆ ತನ್ನ ಬಾಯಿ ಕೊಟ್ಟು ಪ್ರೇಮ ಅಮಲಿನ ಸುಖ ಅನುಭವಿಸುತ್ತಿದ್ದರು ಕಮಲ. ಅಳಿಯನ ಮುತ್ತಿಗೆ ಅತ್ತೆಯ ಎದೆಯ ತೊಟ್ಟುಗಳು ನಿಮಿರಿ ಎದೆಗೆ ಚುಚ್ಚುತ್ತಿತ್ತು. ತನ್ನ ಸೊಂಟದ ಭಾಗವನ್ನು ಅತ್ತೆಯ ಸೊಂಟದ ಭಾಗಕ್ಕೆ ಸರಿಯಾಗಿ ರಜತ್ ಒತ್ತುತ್ತಿದ್ದ. ಅಳಿಯನ ತಮ್ಮ ದೊಡ್ಡ ಗೂಟವಾಗಿ ಅತ್ತೆಯ ಹುಲ್ಲು ಪ್ರದೇಶಕ್ಕೆ ಒರೆಸುತ್ತಿತ್ತು. ರಜತ್ ತನ್ನ ಒಂದು ಕೈಯನ್ನು ಮೆಲ್ಲನೆ ಅತ್ತೆಯ ಹೊಟ್ಟೆಯೊಳಗೆ ತೂರಿಸಿದ. ಎದೆ ಮೇಲಿನಿಂದಲೇ ಕುಚಗಳನ್ನು ಹಿಂಡಿದ. ಕಮಲ ಸುಖದ ನೋವಿನಿಂದ ನರಳಿದರು. ಅವರ ಕುಚಗಳ ಬಿಗುವಿಗೆ ಅಳಿಯನ ಒಂದು ಕೈಯ ಶಕ್ತಿ ಸಾಕಾಗುತ್ತಿರಲಿಲ್ಲ. ಇದು ತಿಳಿದುಕೊಂಡು ರಜತ್ ತನ್ನ ಕೈಯನ್ನು ಅತ್ತೆಯ ಬೆನ್ನಿಗೆ ತೆಗೆದುಕೊಂಡು ಹೋಗಿ ಹುಗ್ಬಿಚ್ಚಿದ. ಬಂಡೆ ಕಲ್ಲುಗಳು ಜಾರಿ ಬಿದ್ದಂತೆ ಎದುರಿಗೆ ಕುಚಗಳು ಧುಮುಕಿದವು. ತನ್ನ 2 ಕೈಗಳನ್ನು ಅತ್ತೆಯ ಎದೆಗೆ ತುರುಕಿಸಿ ಕುಚಗಳನ್ನು ನಾದಲು ಶುರುಮಾಡಿದ. ಅಳಿಯಂದ್ರೆ ಏನು ಮಾಡ್ತಾ ಇದ್ದೀರಾ ನೀವು? ನೀವು ನನ್ನ ಮಗಳ ಪತಿ. ಅಯ್ಯಯ್ಯೋ ಬೇಡ, ನಿಲ್ಲಿಸಿ ಎನ್ನುತ್ತಾ ತನ್ನ ರಂಡೆ ಶರೀರವನ್ನು ಅಳಿಯನ ಮಿಂಡ ದೇಹಕ್ಕೆ ಒತ್ತುತ್ತಿದ್ದರು. ಬೇಡ ಎಂದರೆ ಬಿಡುವಂತಹ ದೇಹ ಅಲ್ಲ ಅತ್ತೆ ನಿಮ್ಮದು. ನನ್ನ ಗೂಟದಿಂದ 24 ಗಂಟೆ ಕುಟ್ಟಿದರೂ ನಿಮ್ಮ ಅಮಲು ಮುಗಿಯಲಾರದು. ಅಷ್ಟು ನಿಮ್ಮ ಹುಲ್ಲಿನಲ್ಲಿ ತುಂಬಿದೆ. ಈಗ ನಿಮ್ಮ ತೂತಿಗೆ ಗೂಟ ತುಂಬಿಸಿದರೆ ಪ್ರಿಯಾ ಬರೋವಾಗಲೇ ಹೊರ ತೆಗೆಯೋದು ಎನ್ನುತ್ತಾ ಅತ್ತೆಯ ವಸ್ತ್ರ ಅಲ್ಲಿಯೇ ಬಿಚ್ಚಿದ. ನೀವು ಈಗ ಸಹಕರಿಸದಿದ್ದರೆ ನಿಮ್ಮ ಮಗಳಿಗೆ ವಿಚ್ಛೇದನ ನೀಡುವುದಾಗಿ ಬೆದರಿಸಿದ್ದ. ಬಿಚ್ಚಿದಾಗ ಹೊರ ಬಂದ ಎದೆಗೂಡುಗಳು ಮರದಲ್ಲಿ ಚೆಕ್ಕೋತ ಹಣ್ಣುಗಳು ನೇತಾಡುವಂತೆ ಕಾಣುತ್ತಿದ್ದವು. ತನ್ನ ಕುಚಗಳನ್ನು ನೋಡಿ ಕಮಲ ತಮ್ಮ ಕೈಯನ್ನು ಕಳಶಗಳಿಗೆ ಮುಚ್ಚಿಕೊಂಡರು. ನಿಮ್ಮ 2 ಕೈ ಸಾಲವು ಅತ್ತೆ ಎಂದು ಅವರ ಕೈಗಳನ್ನು ಸರಿಸಿ ದೇಹ ಸೌಸೊನ್ನೆ ದರ್ಯವನ್ನು ಸವಿಯುತ್ತಿದ್ದ. ಅತ್ತೆ, ಏನು ದೇಹದ ಸೊಗಸು ನಿಮ್ಮದು, ಎಂತಹ ಕುಚಗಳು, ಅದಕ್ಕೆ ತಕ್ಕ ಬೋಳಿಸಿದ ಹುಲ್ಲು, ತೆಳುವಾದ ಹೊಟ್ಟೆ, ಹೊಕ್ಕುಳವಂತೂ ಆಳವಾಗಿ ಇನ್ನೊಂದು ಹುಲ್ಲಿನಂತಿದೆ ಎನ್ನುತ್ತಾ ರಜತ್ ಕಮಲಾಳ ಕೊಬ್ಬಿದ ಮಾಂಸ ತುಂಬಿದ ದೇಹವನ್ನು ಸವರುತ್ತಾ ಎಲ್ಲೆಂದರಲ್ಲಿ ಮುತ್ತಿಕ್ಕುತ್ತಿದ್ದ. ನೀವು ಏನೂ ಕಡಿಮೆಯಿಲ್ಲ ಅಳಿಯಂದ್ರೆ, ದೇಹವಂತೂ ಜಿಂಬಾಡಿಯಂತಿದೆ. ನಿಮ್ಮ ಮೇಲಿನ ಕರಡಿಯಂತಹ ರೋಮ ನನ್ನ ತೊಡೆಗಳ ನಡುವೆ ಯಾವಾಗಲೂ ನೀರು ತರಿಸುತ್ತವೆ. ಈಗ ನಿಮ್ಮ ಆಟದಿಂದ ಯಾವಾಗ ನಿಮ್ಮಲ್ಲಿ ಒಂದಾಗ್ತೀನೋ ಅಂತ ಕಾಯುತ್ತಿದ್ದೇನೆ ಎಂದು ಕಣ್ಣು ಮುಚ್ಚಿ ಅಳಿಯನ ಬಾಯಿ ಮತ್ತು ಕೈಯ ಚಾತುರ್ಯಕ್ಕೆ ರಸಮಲೈ ಬಿಡುತ್ತಾ ಹೇಳಿದರು. ಅತ್ತೆಯ ತೊಡೆಗಳ ನಡುವೆ ಬಂದು ಒಂದೇ ಬಾರಿಗೆ ಗೋಧಿ ಹಲ್ವಕ್ಕೆ ಬಾಯಿ ಹಾಕಿದ. ಅತ್ತೆಯ ಮಾಂಸ ತುಂಬಿದ ದೇಹ ಅವರ ಮಾದಕ ಮಾತು ಕೇಳಿ ರಜತ್ಗೆ ತಡೆಯಲಾಗಲಿಲ್ಲ. ಬಾಯಿ ದೊಡ್ಡ ಮಾಡಿ ಒಂದೇ ಬಾರಿಗೆ ತುಪ್ಪ ಸುರಿಸುತ್ತಿರುವ ಹಲ್ವವನ್ನು ಬಾಯಿಯಲ್ಲಿ ತುಂಬಿಸಿ ಮೆಲ್ಲುವ ಕಾತರ ಅಳಿಯನಿಗೆ. ಅತ್ತೆಯ ತುಪ್ಪ ತುಂಬಿದ ಹಲ್ವ ನೋಡುವಾಗ ಆ ಥರ ಬಾಯಿಯಲ್ಲಿ ನೀರೂರಿಸಿತ್ತು ಅಳಿಯನಿಗೆ. ಅಡಿಗೆ ಕಟ್ಟೆಯ ಮೇಲೆ ಅತ್ತೆಯನ್ನು ಸರಿಯಾಗಿ ಪ್ರತಿಷ್ಠಾಪಿಸಿ ತನ್ನ ತಮ್ಮನನ್ನು ಒಳಹೊರ ಮಾಡಲಾರಂಭಿಸಿದ. ಕಟ್ಟೆಯ ಕೆಳ ನೇತಾಡುತ್ತಿದ್ದ ಅತ್ತೆಯ ಬಲಭೀಮ ತೊಡೆಗಳನ್ನು ತನ್ನ ಹೆಗಲ ಮೇಲೆ ಹಾಕಿ ತೂತಿನ ಕೋನವನ್ನು ಸರಿಮಾಡಿಕೊಂಡ. ಇಬ್ಬರೂ ಆರಾಮವಾಗಿ ಸೆಟೆಲಾದುದರಿಂದ ಕೆಳಗಿನಿ 0 ಕೈಬಾಚಿ ಮುದ್ದೆ ನಾದಿದಂತೆ 2 ಕುಚಗಳನ್ನು ಅದುಮುತ್ತಿದ್ದ. ಮೇಲಿನ ತನ್ನ ಗೋಪುರಗಳನ್ನು ತನ್ನ ಕೈಗಳಿಂದ ಚಿಂದಿ ಮಾಡುತ್ತಿದ್ದ ಅಳಿಯ ಕೆಳಗೆ ತನ್ನ ದೀಪಸ್ತಂಭದಿಂದ ಸರಿಯಾಗಿ ಕುಟ್ಟುತ್ತಿದ್ದ. ಇನ್ನೇನು ಇದು ಬಾಯಿಗೆ ಬರುತ್ತಿದೆ ಎನ್ನುವಷ್ಟರ ಮಟ್ಟಿಗೆ ಬಲದಿಂದ ಹಾಕಿ ಒಳತಳ್ಳುತ್ತಿದ್ದ. ಅದಕ್ಕೆ ಸರಿಯಾಗಿ 18ರ ತರುಣಿಯಂತೆ ತನ್ನ ವಯಸ್ಸಾದ ಹುಲ್ಲನ್ನ ಎತ್ತಿಕೊಡುತ್ತಿದ್ದರು. ರಜತ್ ಅತ್ತೆಯ ಜಡ್ಡು ದೇಹವನ್ನು ಹಾಗೆ ಅಪ್ಪಿ ಹಿಡಿದುಕೊಂಡ ಕಾರಣ ಅವನ ಗೂಟಕ್ಕೆ ಒಳ್ಳೆ ಥರದಾದ ಹಿಡಿತ ಸಿಕ್ಕು ಎಂಜಿನ್ ಪಿಸ್ಟನ್ನಂತೆ ಹೊಡೆಯುತ್ತಿದ್ದ. ಯಾವ ಕ್ಷಣದಲ್ಲಿ ಅಳಿಯನ ಬಾಯಿ ಎದೆಯ ಮೇಲಿರುತ್ತದೆ, ಯಾವ ಕ್ಷಣದಲ್ಲಿ ತನ್ನ ತುಟಿಗೆ ಒತ್ತಿರುತ್ತದೆಯೇ ಸೊನ್ನೆದು ಗೊತ್ತಾಗದೇ ಇರುವಷ್ಟು ಸ್ಪೀಡಿನಲ್ಲಿ ಅವನ ಬಾಯಿ ಓಡುತ್ತಿತ್ತು. ಹೀಗೆ ಅತ್ತೆ ಅಳಿಯ ಮಜಾ ಮಾಡಿ ಸಂತೃಪ್ತರಾದರು.